ಪುರೋಹಿತ ಅಂದರೆ ದೇವಸ್ಥಾನ ಪೂಜೆ ಮಾಡೋದು, ಎಲ್ಲ ಪೂಜೆ ಮಾಡ್ಕೊ ಹೋಗೋದು ಪುರೋಹಿತ ಕೆಲಸ. ಅದು ಹಾವೇರಿಯಲ್ಲಿ ಗಳಗನಾಥ ಗ್ರಾಮ ಅಂತಿದೆ, ಅದು ಗಳಿಗೇಶ್ವರ ದೇವ್ರದ್ದು ದೇವಸ್ಥಾನ. ಅದು ಜಗನ್ನಾಥ ಕಟ್ಟಡ. ನಮ್ಮ ತಂದೆಯವರು ಪೂಜೆ ಮಾಡಿ ಬೆಳಿಗ್ಗೆ 6 ಗಂಟೆ 7 ಗಂಟೆಗೆ ಶಿವಲಿಂಗ, ದೊಡ್ಡ ಶಿವಲಿಂಗ ಪೂಜೆ ಮಾಡ್ಕೊಂಡು ಹೋಗ್ಬೇಕು. ಪೂಜೆ ಮಾಡ್ಕೊಂಡು ಬರೋರು. ಮತ್ತು ಸುತ್ತಮುತ್ತ ಹಳ್ಳಿಗೆಲ್ಲ ಪೂಜೆ ಮಾಡ್ಸಕ್ಕೆ ಹೋಗೋರು, ಮದುವೆಗೆ ಅದು ಇದು ಅಂತಂದು. ಅಲ್ಲಿ ಬಂದು ಬರಿಗಾಲಲ್ಲೇ ಹೋಗೋರು. ಬರೀ ಒಂದು ಪಂಜೆ, ಒಂದು ಟವಲು, ಒಂದು ಟೋಪಿ ಹಾಕ್ಕೊಂಡು ಹೋಗಿ ಒಂದು 10 ಕಿಲೋಮೀಟರ್ 15 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು, ನಡ್ಕೊಂಡು ಬರಬೇಕು. ಅಲ್ಲಿ ಕೂಡ ಬರೀ 5 ಪೈಸಾ 10 ಪೈಸಾ 4 ಆಣೆ 1 ರೂಪಾಯಿ. ಬೆಳೆದದ್ದೆಲ್ಲ ಸಾಮಾನೆಲ್ಲ ಕೊಡೋರು. ಫಸ್ಟ್ ಬೆಳೆ ಬಂದ ತಕ್ಷಣ ನಮ್ಮ ಮನೆಗೆ ಬಂದು ಹಾಕೋರು, ಅಂದರೆ ಫಸ್ಟ್ ಬೆಳೆ ಅಂತ. ಹಿಂಗಿರ್ಬೇಕಾದ್ರೆ ಅಲ್ಲಿ ದೇವಸ್ಥಾನದ ಒಂದು ಇದನ್ನು ಕೊಟ್ಟಿರ್ತಾರೆ, ಜಮೀನು ಅದು ಅದು ರೈತರು ಕೊಟ್ಟರೆ ಅದನ್ನ ಅರ್ಧ ಬೆಳೆದು ಅವ್ರು ಕೊಡಬೇಕು, ಅರ್ಧ ಅವ್ರು ಕೊಡಬೇಕು. ಅದೇ ಅದು ಇಷ್ಟು ಬರ್ತಾ ಇರಲಿಲ್ಲ. ಅದು ಚೆನ್ನಾಗಿರ್ಬೇಕು, ಕೊಡ್ತಾ ಇದ್ರು, ನೀವು ಕೊಡ್ತಾ ಇರಲಿಲ್ಲ. ಹಿಂಗೆ ಮಾಡ್ತಾ ಮಾಡ್ತಾ ಬಂದುಬಿಟ್ಟು ಅವಾಗ ನಾನು 6 ವರ್ಷ ವಯಸ್ಸಿಗೆ ಅವಾಗ ಸಡನ್ ಆಗಿ ಡೆತ್ ಆಗ್ಬಿಟ್ರು. ಅವ್ರು ನಮ್ಮ ತಂದೆ ಕಷ್ಟಪಡೋದು ಮಾತ್ರ ಗೊತ್ತು, ಅವ್ರು ಏನು ಹೇಳ್ಕೊಟ್ಟು ನಮಗೆ ಜ್ಞಾಪಕ ಇಲ್ಲ. ಇವಾಗ ಅವರು ಸತ್ತಾದ ಮೇಲೆ ಎಲ್ಲ ಬಂದು ನಮ್ಮ ತಾಯಿ ನೋಡ್ಕೊಂಡಿದ್ದಾರೆ. 6 ವರ್ಷದಿಂದ ಕಷ್ಟಪಟ್ಟಿದ್ದೆಲ್ಲ ಮಾಡಿದ್ದಾರೆ. ತಂದೆಕ್ಕಿಂತ ನಮ್ಮ ತಾಯಿ ತುಂಬ ಕಷ್ಟಪಟ್ಟಿದ್ದಾರೆ. ಆಮೇಲೆ ಜಮೀನು ಬಂದ್ಬಿಟ್ಟು ಇಂದಿರಾ ಗಾಂಧಿ ಕಾಲದಲ್ಲಿ ಉಳುವನೇ ಒಡೆ ಅಂತ ಬಂತು. ಅವಾಗ ಜಮೀನೆಲ್ಲ ಹೋಗಿತ್ತು. ದೊಡ್ಡ ಇರೋರು ಎಲ್ಲ ಕೊಡ್ತಿದ್ರು, ಬೆಳೆದ ಕೊಡೋರು. ಮಕ್ಕಳು ಬಂದಾದ್ಮೇಲೆ ಕೊಡ್ತಾ ಇಲ್ಲ. ಆ ಕಾರಣದಿಂದ ಅವಾಗ ಹಳ್ಳಿ ಬಿಟ್ಟು ಬೆಂಗಳೂರು ಬಂತು. ಬೆಂಗಳೂರು ಮಾಡೋದು ನಮ್ಮ ತಂದೆ ಏನು ಮಾಡ್ಬೇಕು ಅಂದ್ಕೊಂಡಿದ್ರು ಅದೆಲ್ಲ ಅಚೀವ್ ಮಾಡಿದ್ದೀನಿ. ನಿಜವಾಗ್ಲೂ ಗ್ರೇಟ್. ಹಲೋ ಎವ್ರಿವಾನ್. ಸೊ ಇವತ್ತು ನನ್ನ ಜೀವನದ ಅತಿ ಮುಖ್ಯವಾದ ವ್ಯಕ್ತಿಯ ಬಗ್ಗೆ ಮಾತಾಡ್ತಿರೋದು, ಅದೇ ನನ್ನ ಅಪ್ಪನ ಹೆಸರು ಶ್ರೀಪಾದ ಜೋಶಿ. ಅವರ ಮಗಳು ನಾನು, ಸಂಚನಾ ಜೋಶಿ. ಸೊ ಸಂಚನಾ ಜೋಶಿ ಅನ್ನೋದು ಕೇವಲ ಹೆಸರು ಜೊತೆಗೆ ಸರ್ನೇಮ್ ಅಲ್ಲ. ಸೊ ಸಂಚನಾ ಅದು ನಾನು, ಜೋಶಿ ಅದು ನನ್ನ ಅಪ್ಪ. ಸೊ ಸಂಚನಾ ಜೋಶಿ ಮೇಕ್ಸ್ ಅ ಕಂಪ್ಲೀಟ್ ನೇಮ್. ಇಟ್ ಈಸ್ ಮೀ ಆ್ಯಂಡ್ ಮೈ ಡ್ಯಾಡ್. ಅಪ್ಪ ಈಸ್ ನಾಟ್ ಜಸ್ಟ್ ಅ ಪೇರೆಂಟ್. ಸೊ ಅಪ್ಪ ಬಂದು ನನ್ನ ಪ್ರೊಟೆಕ್ಟರ್, ನನ್ನ ಗೈಡ್, ನನ್ನ ಮೆಂಟರ್, ನನ್ನ ವೆಲ್ ವಿಷರ್. ಈಸ್ ಮೈ ಒನ್ ಆ್ಯಂಡ್ ಓನ್ಲಿ ಸೂಪರ್ ಹೀರೋ ಆಫ್ ಮೈ ಲೈಫ್. ಸೊ ನನ್ಗೆ ಈಗ ಅನಿಸ್ತಾ ಇದೆ, ನಾನು ಯಾವುದಕ್ಕೂ ಕಾಂಪ್ರಮೈಸ್ ಆಗೋದಿಲ್ಲ. ಅದು ಯಾಕೆ ಅಂತ ನನ್ಗೆ ಈಗ ಗೊತ್ತಾಗ್ತಾ ಇದೆ. ಬಿಕಾಸ್ ನಾನು ಚಿಕ್ಕವಳಾದಾಗಿಂದಲೂ ಸಹ ನಾನು ಏನಾದರೂ ಒಂದು ವಸ್ತು ನೋಡಿ ನಾನು ಖುಷಿ ಪಟ್ಟು ಆಸೆ ಪಡ್ತಿದ್ದೇನೆ ಅಂದ್ರೆ ಅದು ಹೇಗೆ ಸಂಭಾಳಿಸ್ತಾರೆ ಅಂತ ಗೊತ್ತಿಲ್ಲ. ಸೊ ಆ ವಸ್ತು ನನ್ನ ಕೈಯಲ್ಲಿರುತ್ತೆ. ಸೊ ಅದು ಹೇಗೆ ಮಾಡ್ತಾರೆ ಅಂತಾನೆ ನನ್ಗೆ ಇನ್ನೂ ಸಹ ಇಟ್ ಇಸ್ ಅ ಬಿಗ್ ಕ್ವೆಶ್ಚನ್ ಮಾರ್ಕ್. ಸೊ ಸಿನ್ಸ್ day one he's always taken care of me like a princess. ಸೊ ಅಪ್ಪ ಅಮ್ಮಂಗೆ ನಾವಿಬ್ರು ಹೆಣ್ಮಕ್ಳು. ಬಟ್ ಯಾವತ್ತೂ ಅವರಿಗೆ ಇಷ್ಟು ವರ್ಷದಲ್ಲಿ ಯಾವತ್ತೂ ಸಹ ಅವರಿಗೆ ಗಂಡ್ಮಗು ಬೇಕು ಅಂತ ಅನ್ಸಿದ್ದೇ ಇಲ್ಲ. ಸೊ ಅಪ್ಪ ಅಮ್ಮ ಹೆಂಗ್ ಕಲ್ಸಿದಾರೆ ನಮಗೆ ಅಂದ್ರೆ ಆ ಹುಡುಗನಿಗೆ ಯಾವ ತರ ಆ ಮೆಚುರಿಟಿ ಆಗಿರ್ಬೋದು, ಆ ಬೋಲ್ಡ್ನೆಸ್ ಆಗಿರ್ಬೋದು, ಆ ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ಬೋದು, ಆ ಪ್ರತಿಯೊಂದು ಕ್ವಾಲಿಟೀಸ್ ನನ್ಗೆ ಮತ್ತೆ ನನ್ನ ತಂಗಿಗೆ ಕಲ್ಸ್ಕೊಟ್ಟಿದ್ದಾರೆ. ಸೊ ಎಲ್ಲರೂ ಹೇಳೋದೇನು ಅಂತ ಅಂದ್ರೆ ನಮ್ಮ ಪಪ್ಪ ತುಂಬಾ ಕಮ್ಮಿ ಮಾತಾಡ್ತಾರೆ ಅಂತ. ಆದ್ರೆ ಎಲ್ರಿಗೂ ಏನ್ ಹೇಳ್ಬೇಕು ಅಂತ ಅಂದ್ರೆ ಬರೀ ಮಾತಾಡೋದ್ರಲ್ಲಿ ಅವ್ರು ಹೇಗೆ ಅವ್ರೇನು ಅಂತ ತಿಳಿಸೋ ಅವಶ್ಯಕತೆ ಇಲ್ಲ. ಸೊ ಅವ್ರು ಮಾಡೋವಂತ ಕೆಲಸ ಪ್ರತಿಯೊಂದು ಸಹ ಮಾತಾಡುತ್ತೆ. ಸೊ ಪಪ್ಪ, ಐ ವಿಲ್ ಆಲ್ವೇಸ್ ಮೇಕ್ ಯು ಫೀಲ್ ಪ್ರೌಡ್. ಯಾವುದೇ ತರನು ನೀವು ತಲೆ ಬಗ್ಸೋ ಕೆಲಸ ಅಂತ ಮಾಡೋದಿಲ್ಲ ನಾನು. ಐ ವಿಲ್ ಆಲ್ವೇಸ್ ಮೇಕ್ ಯು ಫೀಲ್ ಪ್ರೌಡ್. ಐ ಲವ್ ಯು ಸೋ ಮಚ್. ನಾನು ಎಷ್ಟೇ ದೊಡ್ಡವಳಾದ್ರೂ ಸಹ ನಾನು ನಮ್ಮ ಅಪ್ಪಂಗೆ ಇನ್ನು ಚಿಕ್ಕ ಮಗುನೆ, ಇನ್ನು ಆ ಚಿಕ್ಕ ಮಗುನ ಎತ್ಕೊಂಡು ಆಟ ಆಡ್ತಿರೋ ತರ. ಅಂಡ್ ನನಗೆ ಇನ್ನೂ ಜ್ಞಾಪಕ ಇದೆ, ನಾನು ಮುಂಚೆ ಊಟ ಮಾಡಿಸ್ಬೇಕು ಅಂತ ಅಂದ್ರೆ ರೈಲ್ವೆ ಸ್ಟೇಷನ್ ಕರ್ಕೊಂಡು ಹೋಗಿ ಅಪ್ಪ ಬಾಲ್ ಹಾಕೋದು, ನಾನು ಬ್ಯಾಟ್ ಅಲ್ಲಿ ಹೊಡೆಯೋದು, ಆಗ ಅಮ್ಮ ಬಂದು ತುತ್ತು ತಿನ್ಸೋದು. ಸೊ ಇನ್ನೂ ಜ್ಞಾಪಕ ಇದೆ. ಈಗಲೂ ಸಹ ನಮ್ಮ ಅಪ್ಪ ಅಮ್ಮ ನನಗೆ ಅಲ್ಲಿದ್ದಾಗ ಮನೇಲಿದ್ದಾಗ ತಿಂಡಿ, ಊಟ, ರಾತ್ರಿ ಊಟ ಅಪ್ಪ ಅಮ್ಮನೇ ಮಾಡಿಸೋದು. ಸೊ ಐ ಆಮ್ ಸೋ ಹ್ಯಾಪಿ. ವಾಟ್ ಐ ಆಮ್ ಟುಡೇ ನೌ ಇಸ್ all because of my dad and mom, and I am super proud of my parents. Pa, I love you. Amma, I love you. So Papa, this song is for you. ನಿನ್ನಂಗೆ ಬೇವರಲಿ ನಮ್ಮ ಅಣ್ಣ ಅಡಗಿದೆ, ಮಗಳೇ ಅನ್ನೋ ಮಾತಿನಲ್ಲಿ ನಿನ್ನ ಮಮತೆ ತಿಳಿದಿದೆ. ತಾಯಿ ಮಾತ್ರ ತವರಲ್ಲ, ತಂದೆ ಇರದೆ ತಾಯಿಲ್ಲ.
ಆಕಾಶದಂತೆ ನಿನ್ನ ಮನಸಪ್ಪ, ನಾನು ಎಂದು ಹೇಳಿಲ್ಲ ಯಾಕಂತ ನಂಗೂ ತಿಳಿದಿಲ್ಲ, ನೀನು ಅಂದ್ರೆ ಅಚ್ಚು ಮೆಚ್ಚಪ್ಪ. ಅಪ್ಪ ಐ ಲವ್ ಯು ಅಪ್ಪ, ಐ ಲವ್ ಯು ಅಪ್ಪ, ಐ ಲವ್ ಯು ಅಪ್ಪ, ಐ ಲವ್ ಯು. ಹಾಯ್ ಎವ್ರಿವನ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಫಸ್ಟ್ಲಿ ಎಲ್ಲರಿಗೂ ಹ್ಯಾಪಿ ಫಾದರ್ಸ್ ಡೇ. ಆ್ಯಂಡ್ ನನಗೆ ಫಾದರ್ ಅಂದರೆ ಈಸ್ ವರ್ಲ್ಡ್, ಇಸ್ ಮೈ ವರ್ಲ್ಡ್. ಬಿಕಾಸ್ ನನಗೆ ಅವ್ರು ತುಂಬಾ ಇಷ್ಟ. ಅವ್ರು ಇಲ್ಲ ಅಂದರೆ ನನಗೆ ಇರೋಕ್ಕೆ ಆಗಲ್ಲ. ಸೊ ನಾನು ಆಫೀಸಿಂದ ಬಂದಿದ ತಕ್ಷಣ ಫಸ್ಟ್ ಅಪ್ಪನೇ ಕೇಳೋದು, ಅಪ್ಪ ಎಲ್ಲಿ, ಅಪ್ಪ ಎಲ್ಲಿ, ಅಪ್ಪ ಎಲ್ಲಿ ಅಂತ ಕೇಳ್ತಾ ಇರ್ತೀನಿ. ಸೊ ಫಸ್ಟ್ಲಿ ಅಪ್ಪ, ಹ್ಯಾಪಿ ಫಾದರ್ಸ್ ಡೇ. ಈ ಇಯರ್ 2026 ತುಂಬಾ ಎಕ್ಸೈಟೆಡ್ ಆಗಿತ್ತು. ಬಿಕಾಸ್ ಫಾದರ್ಸ್ ಡೇ ದಿನ ನನ್ನ ಬರ್ಡೇ ಇತ್ತು, June 21st. ಸೊ ಐ ವಾಸ್ ಸೂಪರ್ ಎಕ್ಸೈಟೆಡ್. ಅಪ್ಪ ನಿಂಗೋಸ್ಕರ ಒಂದು ಹಾಡು ಹೇಳ್ತೀನಿ, ಓಕೆನಾ? ಹೇಳ, ಕೇಳಿಸ್ಕೊಂತ್ಯಾ? ಕೇಳಿಸ್ಕೊ. ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಬೆರಗು ಮೂಡಿಸೋ ಜಾದುಗಾರ ಅಪ್ಪ ಅಂತ. ನಾನಿವಾಗ ಈ ಪೊಸಿಷನ್ ಅಲ್ಲಿ ಇದ್ದೀನಿ ಅಂದ್ರೆ ಅಪ್ಪನೇ ಕಾರಣ. ಸೊ ನಿಮ್ಗೆ ವರ್ಡ್ಸ್ ಅಲ್ಲಿ ಹೇಳಕ್ಕೆ ಸಾಧ್ಯ ಇಲ್ಲ, ಬಟ್ ಸ್ಟಿಲ್ ಟ್ರೈ ಮಾಡ್ತೀನಿ. ಸೊ ನಾನು 1st ಸ್ಟ್ಯಾಂಡರ್ಡ್ ಇಂದ 10th ಸ್ಟ್ಯಾಂಡರ್ಡ್ ವರ್ಗೂ ಕಷ್ಟಪಟ್ಟು ಓದಿಸಿದ್ಯಾ. ನಾನು ಕೂಡ ಕಷ್ಟಪಟ್ಟು ಓದಿದ್ದೀನಿ, ಟೈಮ್ ವೇಸ್ಟ್ ಮಾಡಿದ್ದೆ. ನಮ್ಮಪ್ಪನ ಬಗ್ಗೆ ಹೇಳ್ಬೇಕು ಅಂದ್ರೆ ಈಸ್ ಅ ಸೂಪರ್ ಮ್ಯಾನ್. ಯಾಕಂದ್ರೆ ತುಂಬಾ ಕಷ್ಟದಿಂದ ಅಪ್ಪ ಬಂದಿರೋದು. ಸೊ ನಮ್ಮಪ್ಪ ನನಗೆ ತುಂಬಾ 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 ಮುದ್ದು ಸ್ಪೆಷಲ್. ಬಿಕಾಸ್ ನಾನು 1st ಸ್ಟ್ಯಾಂಡರ್ಡ್ ಇಂದ 10th ಸ್ಟ್ಯಾಂಡರ್ಡ್ ತನಕ ನನ್ನ ಕಷ್ಟಪಟ್ಟು ಓದಿಸಿದ್ದಾರೆ. ಅಂಡ್ ನಾನು ಇವಾಗ ಇದೀನಿ ಅಂದ್ರೆ, ಈ ಸ್ಟೇಜ್ ಅಲ್ಲಿ ಇದೀನಿ ಅಂದ್ರೆ ಅಪ್ಪನೇ ಕಾರಣ. ಬಿಕಾಸ್ ಈಸ್ ಅ ಸೂಪರ್ ಮೋಟಿವೇಶನ್ ಫಾರ್ ಮೀ. ಅಂದ್ರೆ ಅವರು ಚಿಕ್ಕ ವಯಸ್ಸಲ್ಲಿ 1st ಸ್ಟ್ಯಾಂಡರ್ಡ್ ಇದ್ದೆ, ಅವಾಗ ನನಗೆ ಕನ್ನಡ ತುಂಬಾ ವೀಕ್ ಇದ್ದೆ, ತುಂಬಾ ಅಂದ್ರೆ ತುಂಬಾ ವೀಕ್ ಇದ್ದೆ. ಸೊ ಕಡಿದು ಅಂತ ಒಂದು ವರ್ಡ್ ಇತ್ತು. ಸೊ ನನಗೆ ಹೆಂಗೆ ಹೇಳ್ಕೊಟ್ಟಿದ್ರು ಅಂದ್ರೆ, ಕಡಿದು 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 ಅಂತ ಕೂರಿಸ್ಕೊಂಡು ತಲೆ ಮೇಲೆ ತಟ್ಟಿ 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 ಹೇಳ್ಕೊಡೋರು. ಆದ್ರೂ ಹೇಳ್ಕೊಟ್ಟಕ್ಕಿಂದಾನೆ ನಾನು ಇಷ್ಟು ಉದ್ದಾರವಾಗಿ, ಇಷ್ಟು ದೊಡ್ಡ ವ್ಯಕ್ತಿಯಾಗಿ ಬೆಳೆದಿದ್ದೀನಿ. ಸೊ ನಾನು ಆಲ್ಮೋಸ್ಟ್ 3 ಕಂಪ್ನೀಸ್ ಅಲ್ಲಿ ವರ್ಕ್ ಮಾಡಿದ್ದೀನಿ ಇವಾಗ. ಸೊ ಅಪ್ಪ ಅದು ನನ್ನ ಇಷ್ಟು ಎತ್ತರವಾಗಿ ಬೆಳೆಸಿರೋದಕ್ಕೆ ನಾನು ಈ ಸ್ಟೇಜ್ ಅಲ್ಲಿ ಇದ್ದೀನಿ. ಸೊ ನಾನು PU ಬಂದಾದ್ಮೇಲೆ ಅಪ್ಪಗೆ ಸೈನ್ಸ್ ತಗೋ ಅಂತ ಹೇಳಿದ್ರು, PCMC ತಗೋ ಅಂತ ಹೇಳಿದ್ರು. ಚೆನ್ನಾಗಿ ಓದ್ಬೇಕು, ನೀನ್ ಚೆನ್ನಾಗಿ ಓದಿ PCMC ತಗೋ ಅಂತ ಹೇಳಿದ್ರು. ಬಟ್ ನನಗೆ ಇಂಟ್ರೆಸ್ಟ್ ಇರಲಿಲ್ಲ. ಬಿಕಾಸ್ ನನ್ಗೆ ಜಾಲಿಯಾಗಿರ್ಬೇಕು, ಆರಾಮಾಗಿ ಓದ್ಕೊಂಡು ಆರಾಮಾಗಿ ಆಕ್ಟಿವಿಟೀಸ್ ಅಲ್ಲಿ ಆಟ ಆಡ್ಕೊಂಡಿರ್ಬೇಕು ಅಂತ ಆಸೆ ಇತ್ತು. ಸೊ ನಾನು ಹೇಳ್ದೆ, ಅಪ್ಪ ನಾನು ಕಾಮರ್ಸ್ ತಗೋತೀನಿ ಅಂತ. ಅವಾಗ ಅಪ್ಪ ಓಕೆ ಕಾಮರ್ಸ್ ತಗೋ, ಎಂಜಾಯ್ ಮಾಡು, ಚೆನ್ನಾಗಿ ಓದ್ಬೇಕು ಅಂತ ಮೋಟಿವೇಶನ್ ಮಾಡಿದ್ರು. ನಾನು ಚೆನ್ನಾಗಿ ಓದಿ ಚೆನ್ನಾಗಿ ಮಾರ್ಕ್ಸ್ ತಗೊಂಡು ಅಂಡ್ ಐ ಗಾಟ್ 85% PU ಅಲ್ಲಿ. ಅಂಡ್ ಅದೆಲ್ಲ ಅಪ್ಪನಿಂದಾನೆ. ಅಪ್ಪ ಪಿಕಪ್ ಮಾಡೋದು, ಡ್ರಾಪ್ ಮಾಡೋದು, ಕಾಲೇಜಿಗೆ ಬಿಡೋದು, ಅದೆಲ್ಲ ಅಪ್ಪನಿಂದಾನೆ ನಾನು ಈ ಸ್ಟೇಜ್ ಅಲ್ಲಿ ಇದ್ದೀನಿ ಅಂತ ಹೇಳಕ್ಕೆ ಸಾಧ್ಯ. ಐ ಲವ್ ಯು ಪಪ್ಪ. ಇನ್ನೊಂದು ಹೇಳ್ಬೇಕಂದ್ರೆ PU ಇಂದ ಮಾಡಲಿಂಗ್ ಸ್ಟಾರ್ಟ್ ಆಯ್ತು. ಅಪ್ಪ ಅದಕ್ಕೂ ಸಪೋರ್ಟ್ ಮಾಡಿದ್ರು. ಕೆಲವು ಫೋಟೋ ಶೂಟ್ಸ್, ಪೇಜ್ ಶೂಟ್ಸ್, ಎಲ್ಲ ಪೇರೆಂಟ್ಸು ಹಂಗಿರೋದಿಲ್ಲ. ಬಟ್ ನಮ್ಮಪ್ಪ ಒಂಥರ ಸ್ಪೆಷಲ್ ನನಗೆ. ಅವ್ರು ಮೋಟಿವೇಶನ್ ಮಾಡಿರೋದಕ್ಕೆ ನಾನು ಈ ಸ್ಟೇಜ್ ಅಲ್ಲಿ ಇದ್ದೀನಿ. ಅಂಡ್ ನಾನು ಏನ್ ಹೇಳಿ ಪಪ್ಪ ನಿಮ್ ಬಗ್ಗೆ, ಯುವರ್ ಮೋಟಿವೇಶನ್ ಸ್ಪೀಕರ್ ಟು ಮೀ. ನನ್ ಸಖತ್ ಮೋಟಿವೇಟ್ ಮಾಡ್ತೀಯಾ. ಐ ಲವ್ ಯು ಪಪ್ಪ. ನೋ ವರ್ಡ್ಸ್ ಇಲ್ಲ ನಿಮ್ ಬಗ್ಗೆ ಮಾತಾಡಕ್ಕೆ. ಐ ಲವ್ ಯು ಅಷ್ಟೇ. ಹ್ಯಾಪಿ ಫಾದರ್ಸ್ ಡೇ ಪಪ್ಪ. ನಿಂಗೆ ಯಾವತ್ತೂ ಹರ್ಟ್ ಮಾಡಲ್ಲ. ಐ ಲವ್ ಯು. ನೋಡ್ತಿರೋ ಎಲ್ಲ ಫಾದರ್ಗಳಿಗೂ ಹ್ಯಾಪಿ 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 ಫಾದರ್ಸ್ ಡೇ.